ಬಿಡುತ್ತೆ ಸರ್. ಗೊತ್ತಿಲ್ದಂಗೆ ಇವಾಗ ಟೀಸರ್ ನೋಡ್ತಾರೆ, ಏನೋ ಅನ್ಸುತ್ತೆ, ಮೇ ಬಿ ರಿಲೇಟ್ ಆಗಿರ್ಬೋದು ಅವ್ರಿಗೆ, ಆ ಥರದ್ದು ಏನೋ ಅನ್ಸಿರ್ಬೋದು, ಹಾಕಿದ್ದಾರೆ. ಓಕೆ, ಹೌದು, ಬರೀ ಒಂದೇ ಒಂದ್ ನಿಮಿಷ ಟೀಸರ್ ನೋಡ್ಬಿಟ್ಟು ಯಾರು ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಹೌದು ಹೌದು ಹೌದು. ಅಲ್ಲ, ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಹಾ ಇಲ್ಲ ಸರ್, ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾದ್ರೆ ನಮ್ ಲಾಯರು ಅವ್ರ ಕಡೆ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅವ್ರ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಏನೇ ಆಗಿರ್ಲಿ, ಅದೇ ಅವ್ರ ಪರ ಅವ್ರು ಹೇಳಿದ್ದು, ಅಂದ್ರೆ ನಾವ್ ಹೇಳ್ತಾ ಇಲ್ಲ ಇದನ್ನ, ಅವ್ರು ಏನಂತ ಹೇಳಿದ್ದು, ಒಳ್ಳೇದಾಗಿದ್ರು ಆಗಿರ್ಲಿ ಸಿನಿಮಾ, ಅಂದ್ರೆ ಅವ್ರ ಪರವಾಗಾದ್ರೂ ಇರ್ಲಿ, ಅವ್ರ ವಿರುದ್ಧವಾಗಾದ್ರೂ ಇರ್ಲಿ, ಏನೇ ಆಗಿದ್ರು ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ ಅಂತ ಹೇಳಿ, ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ. ಅವ್ರ ಲಾಯರ್ ಹೇಳಿದ್ರು, ಅವ್ರ ಲಾಯರ್ ಏನಂತ ಹೇಳಿದ್ರು, ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ. ಒಳ್ಳೇದಾದ್ರೂ ಆಗಿದ್ರು ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ. ರೀಸನ್ ಏನು ಕೊಟ್ಟಿಲ್ಲ ನನಗೆ. ಕೋರ್ಟ್ ಅಲ್ಲಿ ಏನಾಗೋಗ್ಬಿಡುತ್ತೆ, ಇವಾಗ ಒಂದ್ ಕೇಸ್ ನಡೀತಾ ಇರೋದ್ರಿಂದ ಅದು ಆ ಕೇಸಿಗೆ ತೊಂದರೆ ಆಗುತ್ತೆ ಅನ್ನೋದು ಅವ್ರು ಹೇಳಿದ್ದು. ಆದ್ರೆ ಕೋರ್ಟ್ ಆರ್ಡರ್ ಏನಂತ ಕೊಟ್ಟಿದೆ, ಅದೇ ಪಾಯಿಂಟ್ ಮೇಲೆ ಆರ್ಡರ್ ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಒಂದು ಕಾಲ್ಪನಿಕ ಕತೆ ಅಥವಾ ಕಾಲ್ಪನಿಕ ವಿಷಯ ಆಗಿರ್ಬೋದು, ಚರ್ಚೆ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಅದನ್ನ ಇಟ್ಕೊಂಡು ಕೋರ್ಟ್ ಯಾವ್ದು ಡಿಸಿಷನ್ ಕೊಡಲ್ಲ. ಕೋರ್ಟು ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್, ಪೊಲೀಸ್ ಅವ್ರು ಏನ್ ಕೊಟ್ಟಿದ್ದಾರೆ ಎವಿಡೆನ್ಸ್, ಅದ್ರ ಮೇಲೆ ಇಟ್ಕೊಂಡು ಡಿಸಿಷನ್ ಕೊಡುತ್ತೆ ಅಂತ ನಮ್ಗೆ ಆರ್ಡರ್. ಇವಾಗ ಸ್ಟೇ ವೆಕೇಟ್ ಆಗಿರೋ ಕಾರಣನೂ ಅದೇ. ಅದು ಒಂದು ಇದನ್ನ ಹಾಕಿದ್ರು, ಕಂಟೆನ್ಷನ್ ಹಾಕಿದ್ರು ಅವರು. ಡೈರೆಕ್ಟ್ರೆ, ಈ ನಿಮ್ಮ ಬಾಸ್ ಸಿನಿಮಾ ಈಗ